ಸೊ ನಾವು ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ರೂಲ್ಸ್ ಎಲ್ಲ ಗೊತ್ತಾಗಿದೆ ಅಲ್ವಾ. ಸೊ ಎಷ್ಟು ರೂಲ್ಸ್ ಇದೆ? 4 ರೂಲ್ಸ್. ಸೊ ಫಸ್ಟ್ ರೂಲ್ ಏನ್ ಹೇಳುತ್ತೆ, ಎರಡು ಪಾಸಿಟಿವ್ ಇಂಟೀಜರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಪಾಸಿಟಿವ್ ಇಂಟೀಜರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ನಾನಿವತ್ತು ರೂಲ್ಸ್ 1, 2, 3, 4 ರೂಲ್ಸ್ ಅನ್ನ ನಿಮಗೆ ಕಳಿಸ್ಕೊಡ್ತೀನಿ. ಆ ನೋಟ್ಸ್ ಅನ್ನ ನೀವು ಅದೇ ತರ ನೋಟ್ಸಿಗೆ ಬರೀಬೇಕು ವಿತ್ ಎಕ್ಸಾಂಪಲ್. ಆಮೇಲೆ ನೀವು ಎಕ್ಸೈಸ್ ಅಲ್ಲಿ ಇರೋ ಪ್ರಾಬ್ಲಮ್ 1.3ನ ಆಮೇಲೆ ನೀವು ನೋಟ್ಸಿಗೆ ಬರಿಬೇಕಾಗುತ್ತೆ. ಸೊ ಫಸ್ಟೇ ಎಕ್ಸೈಸ್ 1.3 ಬರೆಯಕ್ ಹೋಗ್ಬೇಡ್ರಿ. ಸೊ ನಾನು ಹೇಳ್ತೀನಿ 1.3 ಎಕ್ಸೈಸ್ ಅನ್ನ ಯಾವಾಗ ಬರೀರಿ ಅಂತ ಹೇಳ್ತೀನಿ, ಅವಾಗ ಬರೀರಿ. ಇವಾಗ ಏನಿದ್ರು ನೀವು ಹೋಮ್ವರ್ಕ್ ಅಲ್ಲಿ ಮಾಡಿ ಅಂತ ನಾನು ಹೇಳಿದ್ದು, ಟ್ರೈ ಮಾಡಿ ಅಂತ. ಸೊ ಇವಾಗ ನೀವು ಫಸ್ಟ್ ನಾನಿಲ್ಲಿ ರೂಲ್ 1 ಅನ್ನ ತಗೊಂತಾ ಇದ್ದೀನಿ. ಸೊ ರೂಲ್ 1 ಏನು, ರೂಲ್ 4 ಅನ್ನು ಕೂಡ ನೀವು ನೋಟ್ಸಿಗೆ ಬರ್ದ್ಬಿಟ್ಟು ಆಮೇಲೆ ಎಕ್ಸೈಸ್ ಹಾಕಿರಂತೆ ನಾನು ಹೇಳಿದ್ಮೇಲೆ. ಸೊ ಇಲ್ಲಿ ರೂಲ್ 1 ಏನ್ ಹೇಳುತ್ತೆ, ಪಾಸಿಟಿವ್ ಇಂಟೀಜರ್ ಇಂಟು ಒಂದು ಪಾಸಿಟಿವ್ ಇಂಟೀಜರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಅಷ್ಟೇ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಎರಡು ಪಾಸಿಟಿವ್ ಇಂಟೀಜರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುವಂತ ಆನ್ಸರ್ ಪಾಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ನೋಡೋದೇ ಬೇಕಾಗಲ್ಲ. ಓಕೆ, ಸೊ ಇಲ್ಲಿ ನೋಡಿ 5 ಇಂಟು 6. ಸೊ ಇದು ಪಾಸಿಟಿವ್ ಇಂಟೀಜರ್ ನಮಗೆ ಪಾಸಿಟಿವ್ ಬರುತ್ತೆ 30. ಓಕೆ, ಸೊ ನೆಕ್ಸ್ಟ್ ಸೊ 7 ಇಂಟು 2, 7 2s 40. ಸೊ ಪಾಸಿಟಿವ್ ಇಂಟೀಜರ್, ಇದು ಪಾಸಿಟಿವ್ ಇಂಟೀಜರ್, ಇದು ಪಾಸಿಟಿವ್ ಬಂತು. ಇದು ಪಾಸಿಟಿವ್ ಇಂಟೀಜರ್ 8 and 1 is also positive integer. 8 into 1 is equal to 8. So 12 positive integer and 5 is also positive integer. You get 12 5s 60. ಇಲ್ಲಿ ಕೂಡ ಪಾಸಿಟಿವ್ ಇಂಟೀಜರ್. ಇಲ್ಲಿ ಏನು ಬರ್ದಿಲ್ಲ ಅಂದ್ರೆ, ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂದ್ರೆ ಏನಿರುತ್ತೆ? ಪಾಸಿಟಿವ್ ಇರುತ್ತೆ. ಸೊ ಇದೇ ತರ ನೀವು 3-4 ನಂಬರ್ ಇರೋದು ಕೂಡ ಮಲ್ಟಿಪ್ಲೈ ಮಾಡಬಹುದು. ಸೊ 2 into 1 into 5. 2 1s are 2. ಓಕೆ, 2 1s are ಏನು 2 into 5. ಸೊ 2 5s are 10. ಸೊ ನೋಡಿ, ಈ 3 ಕೂಡ ಪಾಸಿಟಿವ್ ಇಂಟೀಜರ್. ಸೊ ನಮಗೆ ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಅರ್ಥ ಆಯ್ತಾ? ಸೊ ಇದೇ ತರ ನೀವು 4 ನಂಬರ್ ಕೂಡ ಮಾಡಬಹುದು. 4 into 5 into 1 into 6. ಓಕೆ, ನೋಡಿ ಇದು 4 ಕೂಡ ಪಾಸಿಟಿವ್ ಇಂಟೀಜರ್ಸ್. 4 ಪಾಸಿಟಿವ್ ಇಂಟೀಜರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಾಸಿಟಿವ್ ಇಂಟೀಜರ್ ಬರುತ್ತೆ. 4 5s are 20 into 1 into 6. ಮೊದಲು ನಾನು ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇಲ್ಲೂ ಅಷ್ಟೇ, ಫಸ್ಟ್ 2 ಮಲ್ಟಿಪ್ಲೈ ಮಾಡಿದ್ವಿ. 2 ಮಲ್ಟಿಪ್ಲೈ ಮಾಡಿ 20 ಬಂತು. ಸೊ ಮಿಕ್ಕಿರೋದು ಹಂಗೆ ಬರ್ತೀವಿ. ಸೊ 20 into 1 20ನೇ, 20 1s are 20 into 6. ಸೊ 6 2s are 12. ಸೊ 0. ಸೊ 20 into 6 you get 120. ನೋಡಿ, ಇಷ್ಟು 4 ಪಾಸಿಟಿವ್ ಇಂಟೀಜರ್ಸ್ ಇತ್ತು. ಆನ್ಸರ್ ಕೂಡ, ಪ್ರಾಡಕ್ಟ್ ಕೂಡ ನಮಗೆ ಪಾಸಿಟಿವ್ ಇಂಟೀಜರ್ ಬರುತ್ತೆ. ಐ ಥಿಂಕ್ ರೂಲ್ 1 ಇಸ್ ಕ್ಲಿಯರ್. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ. ಚಿಹ್ನೆ ಕೂಡ ಪ್ಲಸ್ಸೇ ಇಡಬೇಕಿಲ್ಲಿ. ಅಂಡರ್ಸ್ಟುಡ್? ಸೊ ಲೆಟ್ಸ್ ಮೂವ್ ಟು ದ ರೂಲ್ 2. ಓಕೆ, ಸೊ ವಿತ್ ಎಕ್ಸಾಂಪಲ್ಸ್ ತಗೊಂತೀನಿ. ಹಂಗಾಗಿ ನಾನು ಎಕ್ಸೈಸ್ ಅಲ್ಲಿರೋ ಪ್ರಾಬ್ಲಮ್ಸ್ ಅನ್ನ ನಾನು ಇಲ್ಲಿ ಸಾಲ್ವ್ ಮಾಡಕ್ ಹೋಗಲ್ಲ. ಅದು ಯಾವ್ದ್ರಲ್ಲಿ? ಫಸ್ಟ್ ಮೇನು ನಾನು ಹೇಳ್ತಾ ಇರೋದು. ಸೆಕೆಂಡ್ ಮೇನಿಗೆ ನಾನು ಇನ್ನೂ ಹೋಗಿಲ್ಲ. ಓಕೆ, ಸೊ ಫಸ್ಟ್ ಮೇನ್ ಅಲ್ಲಿ ಏನು 12 ಕ್ವಶನ್ಸ್ 10 ಕ್ವಶನ್ಸ್ ಇದೋ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನೆಲ್ಲ ತೋರಿಸ್ತಾ ಇದ್ನಲ್ಲ, ನೀವು ಮಾಡ್ಬೋದು, ಈಸಿ ಇದೆ. ಅಂಡರ್ಸ್ಟುಡ್? ಸೊ ರೂಲ್ ಸೆಕೆಂಡ್ ಏನ್ ಹೇಳುತ್ತೆ? ಪ್ಲಸ್ ಇಂಟು ನೆಗೆಟಿವ್ ತಗೊಳ್ಳೋಣ ಫಸ್ಟ್. 2 ನೆಗೆಟಿವ್ ಇಂಟೀಜರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಪಾಸಿಟಿವ್ ಬರುತ್ತೆ. ಅಂಡರ್ಸ್ಟುಡ್? 2 ನೆಗೆಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟು ನೆಗೆಟಿವ್. ಸೊ ರೂಲ್ 2. ಸೊ ಇಂಟೀಜರ್ಸ್ ಏನ್ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್, ರೂಲ್ 2 ಏನ್ ಹೇಳುತ್ತೆ? ಓಕೆ, ರೂಲ್ 2 ಏನು? 2 ನೆಗೆಟಿವ್ ಇಂಟೀಜರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಾಸಿಟಿವ್ ಬರುತ್ತೆ. ನೋಡಿ, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಲೆಟ್ಸ್ ಚೆಕ್ ವಿತ್ ಸಮ್ ಎಕ್ಸಾಂಪಲ್ಸ್. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ, ಸೊ -1 ನೆಗೆಟಿವ್ ಇಂಟೀಜರ್ ಇಂಟು -2. ನಾನು ಸಿಂಪಲ್ ಆದ ಎಕ್ಸಾಂಪಲ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಅಂಡರ್ಸ್ಟುಡ್? ಸೊ ಮೈನಸ್ ಇದೆ, -1 ಇಂಟು -2. -1 ಅನ್ನೋದು ನೆಗೆಟಿವ್ ಇಂಟೀಜರ್, -2 ಅನ್ನೋದು ಕೂಡ ನೆಗೆಟಿವ್ ಇಂಟೀಜರ್. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಾಸಿಟಿವ್ ಬರುತ್ತೆ. ರೂಲ್ ಸೆಕೆಂಡ್. ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್. ಸೊ 1 2 ಮೊದಲು ನೀವು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಇಂಟು 2 ಏನಾಯ್ತು? 2. ಸೊ ನಾನು ಹೇಳಿದ್ದೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
ಬರುತ್ತೆ. ಈ ಪ್ಲಸ್ ಬರ್ದಿಲ್ಲ ಅಂದ್ರೂ ಓಕೆ, ಬರೀ 2 ಇಟ್ರೆ ಆಯ್ತು ಅಷ್ಟು. ಸೊ -5 into -6. So -5 is one negative integer and -6 is another negative integer. So negative integer 5 negative integer multiply ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಸೊ 5 6 30. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಬರೆಯೋದೇನು ಬೇಡ, ಬರೀಲೂಬಹುದು, ಬರೀದೇನೂ ಇರ್ಬೋದು, ಬರ್ದಿಲ್ಲ ಅಂದ್ರೂ ಕೂಡ ಇಲ್ಲಿ ಪ್ಲಸ್ ಇದೆ. ಸೊ ನೆಕ್ಸ್ಟ್ -12 into -5. So -12 is one negative integer into -5 is another negative. Negative integer you get positive. 12 5s are 60. Minus into minus plus ಆಯ್ತು. ಓಕೆ, ಸೊ ಈ ತರ ಪ್ರಾಬ್ಲಮ್ಸ್ ನಿಮ್ಮ ಫಸ್ಟ್ ಮೇನ್ ಅಲ್ಲಿ ಇದೆ. ಸೊ ಈ ತರ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. -18 into 0 into -15. 18 into 0 into -8 ಅನ್ನೋದು ನೆಗೆಟಿವ್. ಸೊ -15 ಅನ್ನೋದು ನೆಗೆಟಿವ್. ಸೊ ಮಧ್ಯ ಒಂದು 0 ಇದೆ. ಸೊ ಇಲ್ಲಿ ಮಧ್ಯ 0 ಬಂದಿದೆ. -18 into 0 ಏನಾಯ್ತು? ನಂಬರ್ ಯಾವುದೇ ನಂಬರ್ ಅನ್ನ ಇಫ್ ಯು ಮಲ್ಟಿಪ್ಲೈ ಎನಿ ನಂಬರ್ ವಿತ್ 0 ಯು ಗೆಟ್ 0 ಅಲ್ವಾ? 0ನೇ ಬರುತ್ತೆ. ಸೊ ಯಾವ್ದಾದ್ರು ನಂಬರ್ ಅನ್ನ 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಸೊ 0 into -15 ಆನ್ಸರ್ ಏನ್ ಬಂತು? 0. ಈ ತರದೊಂದು ಪ್ರಾಬ್ಲಮ್ ನಿಮ್ಗೆ ಎಕ್ಸೈಸ್ ಅಲ್ಲಿ ಇದೆ. ಸೊ ಮಾಡ್ತೀರಲ್ಲ. ಸೊ ನೆಕ್ಸ್ಟ್ ಈಗ ರೂಲ್ 2 ಓವರ್. ಸೊ ರೂಲ್ 3 ಏನ್ ಹೇಳುತ್ತೆ? ಪಾಸಿಟಿವ್ ಇಂಟೀಜರ್ ಅಂಡ್ ನೆಗೆಟಿವ್ ಇಂಟೀಜರ್ ಆರ್ ನೆಗೆಟಿವ್ ಇಂಟೀಜರ್ ಅಂಡ್ ಪಾಸಿಟಿವ್ ಇಂಟೀಜರ್. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಥವಾ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ನೆಗೆಟಿವ್ ಇಂಟೀಜರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ರೂಲ್ 3 ಏನ್ ಹೇಳುತ್ತೆ? ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಫಸ್ಟ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಒಟ್ಟು ಬೇರೆ ಬೇರೆ ಚಿಹ್ನೆ. ಸೊ ಇದು ರೂಲ್ 3. ಸೊ ಅರ್ಥ ಆಗ್ತಿದ್ಯಾ? ರೂಲ್ 3 ರೂಲ್ 4 ಅಂತಾನು ತಗೋಬಹುದು ಇದನ್ನ. ಓಕೆ, ರೂಲ್ 4 ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಓಕೆ, ಲೆಟ್ಸ್ ಚೆಕ್ ವಿತ್ ಸಮ್ ಎಕ್ಸಾಂಪಲ್ಸ್. ಯಾವ್ದಾದ್ರು 1-4 ಎಕ್ಸಾಂಪಲ್ ತಗೊಂಡು ನೋಡೋಣ. ಓಕೆ, ರೂಲ್ 1 ಪ್ಲಸ್ ಇಂಟು ಪ್ಲಸ್ ಎರಡು ಪಾಸಿಟಿವ್ ಇಂಟೀಜರ್ ಮಲ್ಟಿಪ್ಲೈ ಮಾಡಿದಾಗ ಪಾಸಿಟಿವ್ ಇಂಟೀಜರ್ ಬರುತ್ತೆ. ವಿತ್ ಎಕ್ಸಾಂಪಲ್ ನೋಡಿದ್ವಿ. ಓಕೆ, ಮೈನಸ್ ಒಂದು ನೆಗೆಟಿವ್ ಇಂಟೀಜರ್ ಇನ್ನೊಂದು ನೆಗೆಟಿವ್ ಇಂಟೀಜರ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ನೋಡಿ, ಇಲ್ಲಿ ಚಿಹ್ನೆ ಸೇಮ್ ಇದೆ, ಪ್ಲಸ್ ಬಂತು. ಇಲ್ಲೂ ಚಿಹ್ನೆಗಳು ಸೈನ್ಗಳು ಸೇಮ್ ಇದೆ, ಪ್ಲಸ್ ಪ್ಲಸ್ ಬಂತು. ಸೊ ಇಲ್ಲಿ ರೂಲ್ 3 ರೂಲ್ 4 ನೋಡೋಣ. ಒಂದು ಪಾಸಿಟಿವ್ ಇಂಟೀಜರ್ ಮತ್ತೆ ನೆಗೆಟಿವ್ ಇಂಟೀಜರ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ನೆಗೆಟಿವ್ ಇಂಟೀಜರ್ ಬರುತ್ತೆ. ಸೊ ಅದೇ ತರ ರೂಲ್ 4 ಒಂದು ನೆಗೆಟಿವ್ ಇಂಟೀಜರ್ ಮತ್ತೆ ಒಂದು ಪಾಸಿಟಿವ್ ಇಂಟೀಜರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನೆಗೆಟಿವ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬೇರೆ ಚಿಹ್ನೆ, ಇದೊಂದು ಬೇರೆ ಬೇರೆ ಸೈನ್ ಇದೆ, ಸೊ ಮೈನಸ್ ಬರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಸೈನ್ ಇದೆ, ಮೈನಸ್ ಬರುತ್ತೆ. ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಎಷ್ಟು ಎಕ್ಸಾಂಪಲ್ ತಗೊಂಡಿದ್ದೀನಿ. -3 into 1 ಏನಾಯ್ತು? 3 1s 3. ಸೊ ಮೈನಸ್ ಪ್ಲಸ್, ಸೊ ಅದಕ್ಕೆ ನೆಗೆಟಿವ್ ಬರುತ್ತೆ. 4 1s 4, ಒಂದು ಮೈನಸ್ ಇದೆ ಒಂದು ಪಾಸಿಟಿವ್ ಇದೆ, ನಮಗೆ ಮೈನಸ್ ಬರುತ್ತೆ. ಸೊ 7 5s 35. ಸೊ ಇಲ್ಲಿ ನೆಗೆಟಿವ್ ಬರುತ್ತೆ. ಯಾಕೆ ನೆಗೆಟಿವ್ ಬರುತ್ತೆ? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ 6 into 2 12. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನೆಗೆಟಿವ್ ಇಂಟೀಜರ್ ಬರುತ್ತೆ. ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಸೊ ನೆಗೆಟಿವ್ ಬರುತ್ತೆ. ಒಂದು ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಒಂದು ಪಾಸಿಟಿವ್ ನೆಗೆಟಿವ್ ಬೇರೆ ಬೇರೆ ಇದ್ದಾಗ ನೆಗೆಟಿವ್ ಬರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಬೇರೆ ಬರುತ್ತೆ. ಸೊ ಇನ್ನ ರೂಲ್ 4. ಸೊ ರೂಲ್ 4 ಏನ್ ಕಲ್ತಿದ್ವಿ? 3 or more ಮಲ್ಟಿಪ್ಲಿಕೇಶನ್ ಆಫ್ 3 or more ಇಂಟೀಜರ್ಸ್. ಸೊ ನೋಡೋಣ. ಸೊ ನೆಗೆಟಿವ್ ಸೈನ್ ಇದ್ದಾಗ ಸ್ವಲ್ಪ, ಪಾಸಿಟಿವ್ ಇದ್ದಾಗ ನಿಮ್ಗೆ ಎಷ್ಟೇ ನಂಬರ್ಸ್ ಕೊಡಿ ಪಾಸಿಟಿವ್ ಬರುತ್ತೆ. ಬಟ್ ನೆಗೆಟಿವ್ ಇಂಟೀಜರ್ಸ್ ಇದ್ದಾಗ ಅದರಲ್ಲಿ ಎಷ್ಟಿದೆ ಅದನ್ನ ನೋಡಿಕೊಂಡು ನಮಗೆ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ ಅನ್ನೋದನ್ನ ನೋಡೋಣ. ಅಂದ್ರೆ ನೆಗೆಟಿವ್ ಇಂಟೀಜರ್ಸ್ ಎಷ್ಟು ಕೊಟ್ಟಿದ್ದಾರೆ ಅದರೊಳಗಡೆ ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಅಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ ಅನ್ನೋದು. ಓಕೆ, ಸೊ ದಟ್ ಈಸ್ ರೂಲ್ 4.
ಸೊ 3 or more ಇಂಟೀಜರ್ಸ್ ಬಗ್ಗೆ ಇನ್ನೊಂದಿಷ್ಟು ಒಂದು 3-4 ಎಕ್ಸಾಂಪಲ್ ತಗೊಂಡು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಅಂಡರ್ಸ್ಟುಡ್? ಓಕೆ, 3 or more ಇಂಟೀಜರ್ಸ್ ಇದ್ದಾಗ ಯಾವ ತರ ನಮಗೆ ಪಾಸಿಟಿವ್ ಇಂಟೀಜರ್ ಬರುತ್ತಾ ನೆಗೆಟಿವ್ ಇಂಟೀಜರ್ ಬರುತ್ತಾ ನೋಡೋಣ. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಎಷ್ಟು ನೆಗೆಟಿವ್ ಇಂಟೀಜರ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೋಡಿ ಎಷ್ಟಿದೆ ನೆಗೆಟಿವ್ ಇಂಟೀಜರ್ಸ್ 1. ಸೊ -20 1 ಇಂಟೀಜರ್ ನೆಗೆಟಿವ್ ಇಂಟೀಜರ್, -2 ಅನದರ್ ನೆಗೆಟಿವ್ ಇಂಟೀಜರ್ ಅಂಡ್ -5 ಇಸ್ ನೆಗೆಟಿವ್ ಇಂಟೀಜರ್. ಎಷ್ಟಿದೆ ಇಂಟೀಜರ್ಸ್? 3 ನೆಗೆಟಿವ್ ಇಂಟೀಜರ್ಸ್ ಇದೆ ಇಂಟು 1, ಇದು ಒಂದು ಪಾಸಿಟಿವ್ ಇಂಟೀಜರ್ ಇದೆ. ಸೊ ಟೋಟಲಿ 3 ನೆಗೆಟಿವ್ ಇಂಟೀಜರ್ಸ್ ಇದೆ. ಸೊ ಅಲ್ವಾ? ಸೊ 3 ನೆಗೆಟಿವ್ ಇಂಟೀಜರ್ಸ್ ಇದ್ದಾಗ ನಾನು ಹೇಳಿದ್ದೆ ನಿಮಗೆ ಆಡ್ ನಂಬರ್ಸ್, ಆಡ್ ನೆಗೆಟಿವ್ ಇಂಟೀಜರ್ಸ್, ಅದೇ ತರ ಇವನ್ ನೆಗೆಟಿವ್ ಇಂಟೀಜರ್ಸ್. ಸೊ ಆಡ್ ಅಂದ್ರೆ 1 3 5 7 so on. ಸೊ ಅದೇ ತರ 2 4 6 8 so on. ಅಂದ್ರೆ ಆಡ್ ನೆಗೆಟಿವ್ ಇಂಟೀಜರ್ಸ್ ಇಲ್ಲಿ 1 2 3 3 ಆಡ್ ನಂಬರ್ಸ್ ತಾನೆ. ಸೊ ಆಡ್ ನಂಬರ್ ಇದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ. ನೀವು ಮತ್ತೆ ಮಲ್ಟಿಪ್ಲೈ ಮಾಡೋದು ಬೇಡ. ಸೊ ಬರೀ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. 22 40, 40 into 5 200. ಸೊ 200 into 1 -200 ಬರುತ್ತೆ. ಅರ್ಥ ಆಯ್ತಾ? ಸೊ ಅದೇ ತರ ಸೊ ಇಲ್ಲಿ ನಾವು ನೆಕ್ಸ್ಟ್ ಎಷ್ಟು ನೆಗೆಟಿವ್ ಇಂಟೀಜರ್ಸ್ ಇದೆ ನೋಡ್ಕೊಳ್ಳೋಣ. ಇದು 1 ನೆಗೆಟಿವ್ ಇಂಟೀಜರ್, ಇದು 1. ಸೊ 2, ಹೌ ಮೆನಿ ನೆಗೆಟಿವ್ ಇಂಟೀಜರ್ಸ್ ಆರ್ ದೇರ್? 1 2. ಸೊ 2 ಅಂತಂದ್ರೆ ಇದು ಇವನ್ ನೆಗೆಟಿವ್ ಇಂಟೀಜರ್ಸ್, ಇಲ್ಲಿ ನಮಗೆ ಪಾಸಿಟಿವ್ ಬರುತ್ತೆ. ಸೊ 18 ಮೊದಲು ಇವೆರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ. 18 10s 180, 180 into 9. ಸೊ 180 into 9 ಏನಾಗುತ್ತೆ ಆನ್ಸರ್? ಸೊ 1620. ಸೊ ನೆಕ್ಸ್ಟ್ ಇದು ಡೌಟ್ ಕ್ಲಿಯರ್ ಆಯ್ತಲ್ಲ? ಸೊ ಅದೇ ತರ ಇಲ್ಲಿ ನೋಡೋಣ. 1 2 3 4 4 ಕೂಡ ನೆಗೆಟಿವ್ ಇಂಟೀಜರ್ಸ್ ಇದೆ. ಸೊ 4 ಅಂದ್ರೆ ಇವನ್ ನಂಬರ್ ತಾನೆ. ಸೊ ಇವನ್ ನಂಬರ್ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಬರುತ್ತೆ ನಮ್ಗೆ ಯಾವಾಗ್ಲೂ. ಸೊ ಇಲ್ಲಿ ಆಡ್ ನಂಬರ್ಸ್ ಇದ್ರೆ ನೆಗೆಟಿವ್ ಇಂಟೀಜರ್ ಬರುತ್ತೆ. ಇವನ್ ನೆಗೆಟಿವ್ ಇಂಟೀಜರ್ಸ್ ಇದ್ರೆ ನಮಗೆ ಪಾಸಿಟಿವ್ ಇಂಟೀಜರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇವನ್ ಇದ್ರೆ ಪಾಸಿಟಿವ್, ಆಡ್ ನೆಗೆಟಿವ್ ಇಂಟೀಜರ್ಸ್ ಇದ್ರೆ ನೆಗೆಟಿವ್ ಇಂಟೀಜರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ 1 2 3 4. ಸೊ ಇಲ್ಲಿ ಇವನ್ ನಂಬರ್, ಸೊ ನಮಗೆ ಪಾಸಿಟಿವ್ ಬರುತ್ತೆ. 1 5s ಮೊದಲು 2 ನಂಬರ್ ಮಲ್ಟಿಪ್ಲೈ ಮಾಡಿ. 1 5s 5 ಬಂದಿರೋ ಆನ್ಸರ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 5 ಬಂದ 5 4s 20, 20 into 6. ಸೊ 120 ಬರುತ್ತೆ. ನಮಗೆ ಪಾಸಿಟಿವ್ ಬರುತ್ತೆ. ಯಾಕೆ ಪಾಸಿಟಿವ್ ಬರುತ್ತೆ ಅಂದ್ರೆ ಇಲ್ಲಿ 4 ನೆಗೆಟಿವ್ ಇಂಟೀಜರ್ಸ್ ಇದೆ. 4, ಹೌದಾ? ಸೊ ನೆಗೆಟಿವ್ ಇಂಟೀಜರ್ಸ್ ಇವನ್ ಆಗಿದ್ರೆ ಇಲ್ಲಿ ಪಾಸಿಟಿವ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಅದೆಲ್ಲ ಮಾಡೋದೇ ಬೇಕಾಗಲ್ಲ ನಮ್ಗೆ. ಇಲ್ಲಿ ಕರೆಕ್ಟ್ ನೋಡ್ಕೊಂಡ್ರೆ ಆಯ್ತು. ನೆಗೆಟಿವ್ ಇಂಟೀಜರ್ಸ್ ಎಷ್ಟಿದೆ? 1 2 3 4. 4 ಅಂದ್ರೆ ಇವನ್ ನಂಬರ್ ಪಾಸಿಟಿವ್ ಬರುತ್ತೆ. ಇಲ್ಲಿ 1 2. ಸೊ ಇದು ಕೂಡ ಇವನ್ ನಂಬರ್ ಪಾಸಿಟಿವ್ ಬರುತ್ತೆ. ಸೊ ನೆಕ್ಸ್ಟ್ 1 2 3. ಸೊ ಇಲ್ಲಿ ನೆಗೆಟಿವ್ ಇಂಟೀಜರ್ಸ್ 3 ಇದೆ, ನೆಗೆಟಿವ್ ಬರುತ್ತೆ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್. ಸೊ -1 into 5. ಸೊ ಇಲ್ಲಿ ಒಂದೇ ಒಂದು ನೆಗೆಟಿವ್ ಇಂಟೀಜರ್ ಇರುತ್ತೆ. ಸೊ -5 -1 ಅನ್ನೋದು ಇಲ್ಲಿ ಒಂದೇ ಒಂದು ನೆಗೆಟಿವ್ ಇಂಟೀಜರ್ ಇರೋದ್ರಿಂದ ಇದು ಆಡ್. ಸೊ ಮೈನಸ್ ನೆಗೆಟಿವ್ ಇಂಟೀಜರೇ ಬರುತ್ತೆ ಇಲ್ಲಿ. ಸೊ ಈ ತರ ನೀವು ರೂಲ್ಸ್ ಅನ್ನ ಕರೆಕ್ಟ್ ತಿಳ್ಕೊಂಡು ಫಾಲೋ ಮಾಡಿದ್ರೆ ಸೊ ಎಲ್ಲೂ ಕೂಡ ಮಿಸ್ಟೇಕ್ ಆಗಲ್ಲ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀರಾ, ಆದ್ರೆ ಪಾಸಿಟಿವ್ ನೆಗೆಟಿವ್ ಇಡುವಾಗ ರಾಂಗ್ ಮಾಡಿದ್ರೆ ನಿಮ್ ಟೋಟಲಿ ಪ್ರಾಬ್ಲಮೇ ರಾಂಗ್ ಆಯ್ತು ಆನ್ಸರ್. ಅರ್ಥ ಆಯ್ತಾ? ಸೊ ಇಲ್ಲಿ ಆಮೇಲೆ 0 ಇದ್ದಾಗ 0 ಮಧ್ಯದಲ್ಲಿ ಒಂದು 0 ಬಂದಿದೆ ಅಂದ್ರೆ ಅದ್ರ ಆನ್ಸರ್ 0ನೇ. 0 ಇಂದ ಯಾವುದೇ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಬರುತ್ತೆ. ಸೊ ಇಲ್ಲಿ ರೂಲ್ಸ್, ಮಲ್ಟಿಪ್ಲಿಕೇಶನ್ ಆಫ್ ರೂಲ್ಸ್ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಹಾಗೆ 1.1 ಅಲ್ಲಿ 10th ಪ್ರಾಬ್ಲಮ್ ಇಷ್ಟು ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿ ವಿಲ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್. ಅರ್ಥ ಆಯ್ತಾ? ಸೊ
Till then, take care of yourself. Thank you, students.